ಲಕ್ಷ್ಮೇಶ್ವರ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗ ಎಸ್ಡಿಎಂಬಿ ಶಾಲೆಯು 75ನೇ ಅಮೃತ ಮಹೋತ್ಸವ ಹಾಗೂ ಸುವರ್ಣ ಮಹೋತ್ಸವ ಸಮಾರಂಭವು ಮೊದಲನೇ ದಿನ ನಡೆಯಿತು. ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಅಮೃತ ಮಹೋತ್ಸವದ ಹಳೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಗಳಿಂದ ಮಹಾ ಪುನರ್ಮಿಲನ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮಕ್ಕೆ ಶಾಲೆಯಲ್ಲಿ ಕಲಿತ ಹಳೆ ವಿದ್ಯಾರ್ಥಿಗಳು ಒಂದುಗೂಡಿದ್ದರು. ಹಳೆ ವಿದ್ಯಾರ್ಥಿಗಳು ತಮ್ಮ ಎಲ್ಲ ಶಿಕ್ಷಕರಿಂದ ಸಹಪಾಠಿಗಳೊಂದಿಗೆ ಫೋಟೋ ತೆಗೆದುಕೊಂಡು ಸಂಭ್ರಮಿಸಿದರು. ಎಲ್ಲ ಶಿಕ್ಷಕ ಶಿಕ್ಷಕಿಯನ್ನು ಸನ್ಮಾನಿಸಲಾಯಿತು. ಶಾಲೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿದರು. ತನ್ನ ಹಳೆಯ ನೆನಪುಗಳನ್ನ ಮೆಲುಕು ಹಾಕುತ್ತಾ ಶಾಲೆಯ ಬಗ್ಗೆ ಹೆಮ್ಮೆಯ ವಿಷಯ ಮಾತನಾಡುತ್ತಾ ಸಂಭ್ರಮಿಸಿದರು. ಈ ಸಮಯದಲ್ಲಿ ಹಳೆ ವಿದ್ಯಾರ್ಥಿಗಳಲ್ಲಿ ಒಂದಾದ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಮಾತನಾಡಿ, ಶಾಲೆ ಕಲಿಯುವಾಗ ತಮ್ಮ ಹಳೆಯ ನೆನಪುಗಳನ್ನ ಮೆಲುಕು ಹಾಕುತ್ತಾ ತಮ್ಮ ಶಿಕ್ಷಕ ಶಿಕ್ಷಕಿಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಹಾಗೂ ದೇಸಾಯಿಯವರ ಮನೆತನಕ್ಕೂ ಮಾನಶೇಖರ ಅಕ್ಕರಿಗೂ ಅವಿನಾಭಾವವಾದ ಸಂಬಂಧ ಮೊದಲಿಂದ ಕಣ್ಣು ಬಿಟ್ಟಾಗಿಂದ ನೋಡ್ಕೊಂತ ಬಂದೆ. ಬಹುಶಃ ನಮ್ಮ ತಾಯಿಯವ್ರ ಜೋಡಿ ನಾವು ಬಹಳ ಸಲ ಜಗಳಾಡ್ತಿರ್ತೀವಿ. ಏನ್ರೆ ಬರೀ ಸಾಲಿ ಅಂತೀವಿ, ಎದಕ್ಕೆ ತಲೆ ಕೆಡಿಸ್ಕೊಳ್ತೀವಿ ಅಂತ ಹೇಳ್ತೀವಿ. ಅವರು ಅವ್ರದೇ ಆದ ಒಂದು ಕಾಲ ಸಮಯವನ್ನ ಶಾಲೆಗೆ ಕೊಟ್ಕೊಂತ ಬಂದಾರ. ಅವರು ಹೇಳ್ತಿರ್ತಾರೆ, ಅಜ್ಜಾರು ಅಮ್ಮಾರು ಪಾರ್ವತಮ್ಮವರು ಈ ಪ್ರಾರಂಭಿಸಿದ ಈ ಶಾಲೆ ಈ ಊರಲ್ಲಿ ತನ್ನದೇ ಆದ ಒಂದು ಸೇವೆಯನ್ನು ಏನು ಮಾಡೈತಿ, ಅದು ಬೆಳಿಬೇಕು ಅನ್ನೋದನ್ನ ನಮ್ಮ ತಾಯಿಯವರು ಹೇಳ್ತಿರ್ತಾರೆ. ನಿಜವಾಗ್ಲೂ ಈ ಅಮೃತ ಮಹೋತ್ಸವದಾಗ ನಾವು ಬಂದು ನೋಡಿದ್ರೆ ನಮ್ಮ ತಾಯಿಯವರೇನು ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ತಮ್ಮ ಒಂದು ಪ್ರಯತ್ನ ಕಾಲವನ್ನು ಕೊಟ್ಟರು. ಅವರಿಗೆ ವರ್ಷಗಳಷ್ಟು ಜ್ಞಾನ ದಾಸೋಹದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಎಲ್ಲರನ್ನ ಸ್ಮರಿಸಿರ್ತಕ್ಕಂತಹ ಶ್ರೀಮತಿ ಶಾರದಾ ಮಾನಶೇಖರ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ವಂದನಾರ್ಪಣೆ. ಅದಕ್ಕಿಂತ ಮೊದಲು ಪ್ರತಿ ಬ್ಯಾಚ್ನಿಂದ ಇಬ್ಬರು ಪ್ರತಿನಿಧಿಗಳನ್ನ ಇಲ್ಲಿ ಆಯ್ಕೆ ಮಾಡಲಾಗಿತ್ತು. ಜೊತೆಗೆ ಸ್ವಾಗತ ಕಮಿಟಿಯವರು ಈ ಕಡೆ ಈ ಹೊರಭಾಗಕ್ಕೆ ಬರಲು ಅವರಲ್ಲಿ ವಿನಂತಿಸುತ್ತಾ ಕೊನೆಯದಾಗಿ ವಂದನಾರ್ಪಣೆ ಶ್ರೀ ಗಿರೀಶ್ ಮೇಘಾ ಅವರಿಂದ. ಮೊದಲನೇದಾಗಿ ಜನ್ಮದಾತೆ ಜಗನ್ಮಾತೆ ಹಾಗೂ ವಿದ್ಯೆ ಕಲಿಸಿದ ಎಲ್ಲ ಗುರುಮಾತೆಯರಿಗೆ ಹೃದಯಾಂತರಾದ ವಂದನೆಗಳನ್ನು ಅರ್ಪಿಸುತ್ತಾ ಇವತ್ತು 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮದ ಮೊದಲನೇ ಕಾರ್ಯಕ್ರಮ ಸವಿ ನೆನಪಿನ ಸಿಹಿ ಬುದ್ಧಿಯನ್ನ ಹೊತ್ತಿಗೆಯೊಂದಿಗೆ ನಮ್ಮ ಕಳೆದ 35 ವರ್ಷಗಳಲ್ಲಿ ಕಳೆದಂತಹ ಎಲ್ಲ ಬಾಲ್ಯದ ಸವಿ ನೆನಪುಗಳನ್ನ ಸವಿಯುವಂತ ಇವತ್ತು ಅದ್ಭುತ ಕಾಲಘಟ್ಟ. ನಿಜಕ್ಕೂ ಇವತ್ತು 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಈ ಸಂಸ್ಥೆಯವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಜೋರಾದ ಚಪ್ಪಾಳೆಯನ್ನು ನಾವು ತಟ್ಟೋಣ ಅಂತ ಭಾವಿಸ್ತೇನೆ. ಯಾಕಂತಂದ್ರೆ ನಾನು 95 ಹಾಗೂ 96ನೇ ಬ್ಯಾಚು. ನಾನೀಗ ಸರಿಸುಮಾರು 7ನೇ ತರಗತಿಯನ್ನು ಮುಗಿಸಿ 27 ವರ್ಷಗಳಾಯಿತು. ಆದರೆ ಇವತ್ತು ನಾವು 27 ವರ್ಷಗಳ ನಂತರ 30ರಿಂದ 35 ಸ್ನೇಹಿತರು ಏನಾದರೂ ಭೇಟಿಯಾಗಿದ್ದೇವೆ ಅಂದ್ರೆ ಅದೊಂದು ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಸಂಘಟನೆಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿದಂತಹ ಶ್ರೀಮತಿ ರೋಹಿಣಿಬಾಯಿ ಎನ್ ಹರ್ಗೂರು ದೇಸಾಯಿ ಇವರು ತಮ್ಮ ಎಲ್ಲ ಕಾರ್ಯಗಳನ್ನು ಬಲಿಗೊಟ್ಟಿ ಇವತ್ತು ನಮ್ಮ ಒಂದು ಹಳೆ ವಿದ್ಯಾರ್ಥಿಗಳು ಆಯೋಜಿಸಿದಂತಹ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳು ಹಾಗೂ ನಾನು ಸಂಸ್ಕೃತದ ಒಂದು ಪಾಠಶಾಲೆ ವಿದ್ಯಾರ್ಥಿ ಕೂಡ. ನಮ್ಮ ಬೆಳ್ಳಿಗೆ
ಅಲ್ಲೇ ಇಟ್ಟು ಬಾಕಿ ಬಂದಿದ್ದೆ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಶ್ರೀಯುತ ಅಪ್ಪಣ್ಣ ಮಣಶಂಕರಿ ಮಠ್ ಅವರು ಈ ಒಂದು ಶಾಲೆಯ ಕುರಿತು ತಮ್ಮ ಅನಿಸಿಕೆಯನ್ನು ಹೇಳಲು ಅವರಲ್ಲಿ ವಿನಂತಿ. ಅಪ್ಪಣ್ಣ ಮಣಶಂಕರಿ ಮಠ್. ಗೆಳೆಯ ಗೆಳತಿಯರ ಪರವಾಗಿ ಮೊದಲನೇ ಕ್ಲಾಸಿನ ವಿದ್ಯಾರ್ಥಿಗಳ ಪರವಾಗಿ ಪೂರ್ವಕ ಹೊಂದಿದೆ. ಇವತ್ತು ಒಂದು ಊರು ಲಕ್ಷ್ಮೇಶ್ವರ ಅಂತ ಒಂದು ಊರೊಳಗೆ ಒಂದು ದೊಡ್ಡ ಕುಟುಂಬ ಅಂದ್ರೆ ಭಾರತೀಯ ಮಕ್ಕಳ ಒಳಗೆ ಅದರಾಗ ಮೊದಲ ಹುಟ್ಟಿದ ನಾವು ದೊಡ್ಡ ಮಕ್ಕಳು ಹುಟ್ಟಿಗೆ ಹೀಗಾಗಿ ನಮಗೆ ಜಾತಿ ಸಿಕ್ಕಿತ್ತು. ಜಾತಿ ಸಿಕ್ಕಿದ ಮಕ್ಕಳು ಸ್ವಲ್ಪ ಉದಾಹರಣೆ ಹೀಗಾಗಿ ನಾವು ನಮ್ಮ ಅತಿ ಪ್ರೀತಿ ಸಿಕ್ಕಿದ್ರಿಂದಲೇ ನಾವು ಎಲ್ಲರಿಗಿಂತ ಮೊಬೈಲ್ ಈ ನಮ್ಮ ಗುರು ಯಾರೂ ನಮಗೆ ಟೀಚರ್ಗಳ ಅಥವಾ ಗುರುಗಳ ದೇವ ಮಾಡಿಲ್ಲ. ಮಕ್ಕಳನ್ನ ನೋಡಿದ್ರು ಅವಾಗ ಅವರು ನಮ್ಮ ಬಗ್ಗೆ ಕಾಳಜಿ ವ್ಯಕ್ತಪಡಿಸುವಾಗ ಇವ್ರಾಗಿರ್ತಾರೆ, ನಮ್ಮ ಬಗ್ಗೆ ಕಾಳಜಿ ವ್ಯಕ್ತಪಡಿಸ್ತಾರೆ, ಇಷ್ಟಾಕ ಅವಾಗ ಕೊಡ್ತಾರೆ, ನಮ್ಮ ಕಲ್ಪನೆ ತಪ್ಪು ವಿಚಾರ ಮಾಡ್ತಾರೆ ಅಂತ ಅವಾಗ ಕಾಳಜಿ ಮಾಡಿದೆ. ಇವತ್ತು ನಾವು ಈ ಕಾಲೇಜಿನ 33 ವರ್ಷ ಮುಗಿಸಿ ಇವತ್ತು ಹೋಗಿ ನಾನು ಒಂದು ಜೊತೆ ಸೆಟ್ಲಾಗಿ ಊರು ಬಿಟ್ಟು ನಮಗೂ ಮದುವೆಯಾಗಿ ಮಕ್ಕಳಾಗಿ ನಮ್ಮ ಮಕ್ಕಳು ಕಾಲ ಕುಂತಾಗ ಟೀಚರ್ ಕರೆಯಾಗ್ತಾರೆ ನೋಡ್ರಿ. ಇಡೀ ಮಕ್ಕಳ ಒಂದು ಕಡೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂತ ನಮ್ಮ ಕಾಲೇಜಿಲ್ಲ ಮಕ್ಕಳಿದ್ದಾರೆ. ಯಾಕಂದ್ರೆ ಗುರು ಅವರ ಮಾತೆಯವರ ಎಲ್ಲರವರ ನಮ್ಮ ತಂದೆ ತಾಯಿ ಬಂದ ಮಗ ಹಿಂಗ ಹಿಂಗಂತ ಬರಲಿಲ್ಲ. ಅವರ ನಮ್ಮ ಹುಡುಗಿ ಈ ಮಗ ಏನಾಗಲ್ಲ ನಾವು ಏನೋ ಹಾಕ್ತೀವಿ ಅದು ಹೇಳಿದ್ರಲ್ಲ ಗೊತ್ತಿಲ್ಲ. ಇವತ್ತು ನಮ್ಮ ಯೋಗಿಗಳ ನೋಡಿ ಬೆಳೆಸಿದ್ರು. ಒಬ್ಬ ಭಾಷಣ ಮಾಡ್ತಾರ, ಒಬ್ಬ ಹಾಡು ಹೇಳ್ತಾರ, ಒಬ್ಬ ಆಟ ಅದಾರಲ್ಲ ಅವ್ರನ್ನೆಲ್ಲ ಬೆಳೆಸಿ ಜವಾಬ್ದಾರಿ ತಗೊಂಡ್ರು. ಇವತ್ತ ದೊಡ್ಡ ಪುಸ್ತಕಗಳು ಚಾಲು ಆಗಲ್ಲ. ಇದು ಭಾಳ ಖುಷಿ ಅದ. ಇವತ್ತು ನಾನು ಹೋಗಿ ಅದು ತಿಂಡಿ ಸುತ್ತಾಗ ಮೊದಲು ಸಾವಿರದ ನಂಗೆ ನಮ್ಮಪ್ಪ ಒಂದು ಮಾಡಿಲ್ಲ. ಯಾಕಂದ್ರೆ ನಮ್ಮಪ್ಪ ನಾವು ಏನು ಮಾಡಿರ್ತೀವಿ ಗೊತ್ತಿರಲಿಲ್ಲ ಅವಾಗ. ಈಗಿನ ಕಾಲಾಗ ಈಗ ಅವರೇ ಹೇಳ್ತಾರೆ ನಿಮಗ ಇದನ್ನು ಓದಿಲ್ಲ, ಇದನ್ನು ಬರ್ದಿಲ್ಲ, ಇದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ. ಬಟ್ ನಾವು ನಮ್ಮ ಕಾಲಾಗ ಎಲ್ಲ ಹೋಗ್ತಾರೆ. ಈ ಒಂದು ಇದು ಈ ರೀತಿಯಾದ ವಾತಾವರಣ ಬೆಳೆದಂತ ನಾವು ಭಾಳ ಅದೃಷ್ಟಶಾಲಿ. ಮುಂದೆ ಒಂಥರ ನೋಡ್ಬೇಕು ನಾವು. ಮುಂದೆ ಏನಾದ್ರು ನಮ್ಗೆ ಎಷ್ಟು ಕಾಪಾಡಿತ್ತು ಅಂದ್ರೆ ನಮ್ಗೆ ಹೆಸರು ತಗೊಂಡ್ರೆ ಫ್ಯಾಮಿಲಿ ತಗೋತೀವಿ. ಇವತ್ತು ಬೇಜಾರ್ ಫ್ಯಾಮಿಲಿ, ಜಗದವರ ಫ್ಯಾಮಿಲಿ, ಆನ್ಸೆಟರ್ ಫ್ಯಾಮಿಲಿ ಎಲ್ಲ ನಮ್ಮ ಮಕ್ಕಳು ನೋಡ್ರೆ ಅವ್ರ ಮಕ್ಕಳೆಲ್ಲ ನಾವು ಮಕ್ಕಳು ಇದ್ದಾರೆ. ನಾವು ಏನು ಮಾಡಿದ್ರು ನಮ್ಮ ಟೀಚರ್ ಈ ಮೊದಲನೇ ಕಾಲಕ್ಕೆ ವಿಸಿಟ್ ಬಂದಾಗ ನಮ್ಮ ಮಕ್ಕಳು ಹೋಗ್ತಿದ್ದೆ, ಅವ್ರು ನಮ್ಮ ವೃತ್ತಿಯಿಂದ ಅವ್ರು ಹೋಗಿದ್ರು. ಯಾರ ಮನ್ಯಾಗ ಇವತ್ತು ನಮ್ಮ ಹೆಸರು ಹೇಳಿದ್ರೆ ಎಷ್ಟು ಅವರು ಹೊಟ್ಟೆ ಮಕ್ಕಳಿಲ್ಲ. ಫ್ಯಾಮಿಲಿಯಾಗಿ ಆನ್ಸೆಟರ್ ಫ್ಯಾಮಿಲಿಯಾಗಿ ಬೇಜಾರ್ ಫ್ಯಾಮಿಲಿ ಅಂತ ಅವ್ರ ಮಕ್ಕಳಿಂದ ನಮ್ಮನೆ ಜಾಸ್ತಿ ಹೋದ. ಇವಾಗ ನಾನು ಹೇಳ್ತೀನಿ ಬಾಬಾ ಇದ್ದಾಗ ನಮ್ಮ ಟೀಚರ್ ನಾವು ಕಾಂಪೌಂಡ್ ಸಿಗ್ತಿಲ್ಲ. ಯಾಕಂದ್ರೆ ನಾವು ಮೊದಲೇ ಮಗ ಇದ್ದಾಗ ಮನೆಯಾಗ ಮೊದಲೇ ಮಗ ಎಲ್ಲ ಪ್ರೀತಿ ಸಿಗ್ತದೆ ನಮ್ಗೆ. ನಮ್ಗೆಲ್ಲ ಮನೆಯಿಂದ ಪ್ರೀತಿ ಸಿಕ್ಕಿದ್ರೆ ನಾವು ಜಾಸ್ತಿ ಪ್ರೀತಿಯನ್ನು ಅನುಭವಿಸಿ ಪುರಾತನ
ಈಗ ನಾವು ಓದಾಕತ್ತೀವಿ, ನಮ್ಮ ಮಕ್ಕಳು ಓದಾಕತ್ತವು, ಮೊಮ್ಮಕ್ಕಳು ಓದಾಕತ್ತವ ಅಂದ್ರೆ ಅದು ಭಾಳ ಹೆಣ್ಣಾಗ್ತದೆ. ನಾ ಯಾವಾಗ ಸಾಕಾಗತ್ತಂದ್ರೆ ನಾ ಪೇರೆಂಟ್ ಆಗಿ ನೋಡ್ರಿ, ಅವಾಗ ಹೇಳಿದ್ರೆ ಆಗಲ್ಲ, ಖಂಡಿತ ಆಗಿದ್ದ ನಮ್ಮ ಮಾತೇ ನೆನಪಾದ್ರು. ಈ ಒಂದು ಇವತ್ತು ಗೊತ್ತಿಲ್ಲ ನನಗೆ ನಿಜಂಗೆ ಮತ್ತು ನಂಬರ್ 1 ಆಗಿದೆ ಅನ್ನೋದು ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನಾನು ಕೇಳ್ಬಿಟ್ಟಿರೋದು ಇವತ್ತು ಈ ನಮ್ಮೂರಾಗ ಮಾತೇರೆ ಮಕ್ಕಳನ್ನ ಮಕ್ಕಳನ್ನ ಮಕ್ಕಳು ಬರ್ತಾರೆ. ಬಟ್ ಇದು ನಮ್ಮ ಈ ಶಾಲೆಗಳು ಇಲ್ಲ. ಆ ಒಂದು ರೀತಿಯಿಂದ ಈ ಶಾಲೆ ನಾನೆಲ್ಲ ಅದೃಷ್ಟವಂತರು ಪುಣ್ಯವಂತರು. ನಾನು ನನ್ನ ಅನಿಸಿಕೆ ಆಗಿರೋದ್ರಿಂದ ಅನುಭವ ಹಂಚ್ಕೊಂಡಿದ್ದೀನಿ. ಯಾಕಂದ್ರೆ ಎಷ್ಟೋ ಸಾರಿ ನಮ್ಮ ಸಲುವಾಗಿ ನಮ್ಮ ಟೀಚರ್ಸ್ ಕಣ್ಣೀರು ಹಾಕ್ತಾರೆ. ಅಷ್ಟು ಮೊದಲೇ ಹಾಕೊಂಡು ಹೀಗಾಗಿ ಇವತ್ತು ಅನಿಸ್ಕೊಂಡೆ ನಾನು ಅವ್ರನ್ನ ಯಾವಾಗ ನಾವು ಮಾಲಾವತಿಯ ಬಿಂದು ಟೀಚರ್ ಮುಂದೆ ಅವಾಗ ಹೇಳ್ತಾರೆ ನಿಮ್ಮ ಹೀಗಿಲ್ಲ ಅಂತ. ಇದು ಯಾವುದೂ ನಮ್ಮ ಟೀಚರ್ ಮಾಡಿಲ್ಲ. ಸ್ವಂತ ಮಕ್ಕಳೇ ಬೆಳೆಸ್ತಾರೆ, ಸ್ವಂತ ಮಕ್ಕಳು ಬೆಳೆಸಿ ನಮ್ಮನ್ನ ಒಂದು ಸಾಲ ತಂದಾರ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಈ ತಾಯಿ ಮತ್ತು ಬಂದಂಥ ಅನುಭವ ಬಂದಿದೆ ಅಂದ್ರೆ ಬಂದದ. ಅದಕ್ಕೆ ವಿಜ್ಞಾನಿಸೋಕ್ಕಾಗಲ್ಲ, ಕಾಯಿಸೋಕ್ಕಾಗಲ್ಲ. ತಾಯಿ ಮತ್ತು ವಿದ್ಯಾರ್ಥಿ ಇರ್ತದ, ಅದು ಮುಂದುವರಿತದ, ಅದು ವಿದ್ಯಾರ್ಥಿ ವಿದ್ಯಾರ್ಥಿ ಮಾತ್ರ ಹೋಗ್ತೀವಿ. ಧನ್ಯವಾದ. ಎಲ್ಲರಿಗೂ ಅಮೃತ ಮಹೋತ್ಸವದ ಶುಭಾಶಯಗಳು. ಇಂದು ನಾನು 1991-92ನೇ ಬ್ಯಾಚ್ ವತಿಯಿಂದ ನಮ್ಮ ಒಂದು ಅನಿಸಿಕೆಗಳನ್ನು ಹೇಳಲು ಬಯಸುತ್ತೇನೆ. ಇಲ್ಲಿವರೆಗೂ ನಾವು ಶ್ರೀ ತಾಯಿ ಪಾರ್ವತಿ ಮಕ್ಕಳ ಬಳಗದ ಸ್ಥಾಪನೆ, ಅದು ಬೆಳೆದು ಬಂದ ಹಾದಿ ಬಗ್ಗೆ ನಾವು ಎಲ್ಲರೂ ಕೇಳಿದ್ವಿ. ಈಗ ನಾನು ನಮ್ಮ ಕಲಿಸಿರುವಂತಹ ನಮ್ಮ ಎಲ್ಲ ಶಿಕ್ಷಕರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಇಷ್ಟಪಡ್ತೇನೆ. 1984-85ರಲ್ಲಿ ಕೇವಲ 15 ಜನ ಮಕ್ಕಳನ್ನು ಒಳಗೊಂಡಂತಹ ಒಂದು ಕಾನ್ವೆಂಟ್ ಕನ್ನಡ ಪ್ರಾಥಮಿಕ ಶಾಲೆ ಲಕ್ಷ್ಮೇಶ್ವರ ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾಗಿದ್ದು ನಮ್ಮ ಎಲ್ಲರ ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. 1985-86ರಲ್ಲಿ 2ನೇ ವರ್ಗ ಮತ್ತು 1ನೇ ವರ್ಗ ಪ್ರಾರಂಭವಾಗಿದ್ದು, ಈ 2 ವರ್ಗಗಳನ್ನು ಕಲಿಸಲಿಕ್ಕೆ ಮತ್ತು ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಒಂದೇ ಕಾಲದಲ್ಲಿ ನಮ್ಮ ಈ ಸಂಸ್ಥೆಗೆ ಪಾದಾರ್ಪಣೆ ಮಾಡಿದವರೇ ನಮ್ಮ ನೆಚ್ಚಿನ DF ಪಾಟೀಲ್ ಟೀಚರ್ ಮತ್ತು ನಮ್ಮ ಪ್ರೀತಿಯ ಗೌರಿ ಟೀಚರ್. ಇವರು ಈ 2 ವರ್ಗಗಳನ್ನ ಆಗಿನ ಕಾಲದಲ್ಲಿ ತೆಗೆದುಕೊಂಡು ಬಹಳಷ್ಟು ಶ್ರಮ ವಹಿಸಿ ಈ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇವರೆಲ್ಲರಿಗೂ ನಾವು ಚಿರಋಣಿ ಅಂತ ನಾನು ಹೇಳ್ತೇವೆ. ನಂತರ ಹಳ್ಳಿಕಟ್ಟಿ ಟೀಚರು, ಆಮೇಲೆ ಹೇಮಾ ಹಿರೇಮಠ ಟೀಚರು, ಆಮೇಲೆ ಕಮಲಾ ಹಿರೇಮಠ ಟೀಚರು, ಜಗನ್ಗೌಡ ಟೀಚರು ಹಂತವಾಗಿ ಈ ಒಂದು ಬಳಗಕ್ಕೆ ತಮ್ಮ ಸೇವೆಯನ್ನ ಪ್ರಾರಂಭಿಸಿದರು. ಇವರ ಎಲ್ಲಾ ಶಿಕ್ಷಕರ ಒಂದು ಪ್ರಯತ್ನದ ಫಲವಾಗಿ ಇಲ್ಲಿವರೆಗೂ ಈ ಪಾರ್ವತಿ ಮಕ್ಕಳ ಬಳಗ ಬ್ರಹ್ಮಾಂಡವಾಗಿ ಬೆಳೆಯಲಿಕ್ಕೆ ಕಾರಣ ಏನು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಈ ನಮ್ಮ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ಮೊದಲು ನಮ್ಮ DF ಟೀಚರ್ ಒಂದು ಬಹಳ ಸ್ಟ್ರಿಕ್ಟ್ ಇದ್ರು. ಅದೇ ಗಂಭೀರತೆ ಸ್ವಭಾವ, ಅವರಲ್ಲಿ ನಾವು ಗಂಭೀರತೆಯನ್ನು ಕಲ್ತಿರೋದು ಗೊತ್ತಿಲ್ಲ. ನೆಕ್ಸ್ಟ್ ನಮ್ಮ ಗೌರಿ ಟೀಚರು, ಇವರು ನಮಗೆ 1ರಿಂದ 7ನೇ ವರ್ಗದವರಿಗೆ ಕಲಿಸಿದ್ರು. ನಿರ್ಮಲವಾದ ಮನಸ್ಸಿನಿಂದ ಅವರಿಗೆ ನಮ್ಮ ಮನಸ್ಸಿನಿಂದ ನಮಗೆ ಶಾಲೆಯನ್ನ ಕಲಿಸಿದ್ರು. ಅವರು ನಮ್ಮ ಗೌರಿ ಟೀಚರು ನಮಗೆ ಬಹಳಷ್ಟು ಟೀಮ್ ವರ್ಕ್ ಮಾಡಿಸಿದ್ರು. ಯಾಕಂತಂದ್ರೆ ಬರೆಯೋದು ಅವರು ಹೇಳ್ತಿದ್ರು, ನೀವು ಮಲ್ಕೊಂಡಾಗ ನೀವು ಎಬ್ಬಿಸಿ ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಅವ್ರು ಸರಿಯಾಗಿ ಉತ್ತರ ಕೊಟ್ಟಿರ್ಬೇಕು. ಆ ರೀತಿಯನ್ನು ಪರ್ಫೆಕ್ಟ್ ಮಾಡ್ಕೊಂಡ ಬಿಡ್ತಿದ್ದಿಲ್ಲ ನಮ್ಮ ಟೀಚರ್. ಅಂದ್ರೆ ಈ ನಮ್ಮ ಗೌರಿ ಟೀಚರ್ ಏನೋ ತಪ್ಪು ನಾವು ಮಾಡಿದ್ರು ಅವಾಗ ಕಲಿಸಿ ಅವಾಗ ಅದನ್ನ ಗೌರಮ್ಮ ಪೂಜಾರ್ ವೇದಿಕೆಯಂತೆ ಬರಲು ವಿನಂತಿ. ಮೇಡಮ್ ಬೆಳಿಗ್ಗೆ ಕರ್ಮಿನಿ ಮೇಡಮ್, ಹನುಮನಿ ಸರ್, ಗೌರವಕ್ಕ ಪೂಜಾ ವೇದಿಕೆ ಮೇಲೆ ಬರಬೇಕು. ಶಿವಲೀಲಕ್ಕ ಚಿಂಚಲಿ, ಎಲ್ಲರನ್ನು
ಕೊಡಗೇರಿಯ ಆದ್ಯ ದೈವನಾದ ಸೋಮನಾಥನ ಹೃದಯ ಮಂದಿರದಲ್ಲಿ ನೆನೆಸಿಕೊಳ್ಳುತ್ತಾ ನಾವು 1987ರಲ್ಲಿ ಈ ಒಂದು ಪಾರ್ವತಿ ಮಕ್ಕಳ ಬಳಗದ ಶಿಕ್ಷಣ ಪ್ರೇಮ ಅವರ ಶಕ್ತಿ ಇವತ್ತಿನ ಹುಡುಗರಿಗೂ ಕೂಡ ಅಲ್ಲಿ ಸಿಗ್ತಾ ಇದೆ. ಹೀಗೆ ಈ ಶಾಲೆಯಲ್ಲಿ ಕಲಿತಂಥ ನಮಗೆಲ್ಲರಿಗೂ ಕೂಡ ಅದೇ ಆದಂತಹ ಸವಿನೆನಪುಗಳು ಬಹಳಷ್ಟಿದ್ದಾವೆ. ಆದರೆ ಸಮಯದ ಅಭಾವ ಇರೋದ್ರಿಂದ ಮುಂದಿನವರಿಗೆ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಕೊಡಬೇಕಾಗಿರೋದ್ರಿಂದ ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಉತ್ತುಂಗಕ್ಕೆ 100ನೇ ವರ್ಷ 150ನೇ ವರ್ಷ ಹೀಗೆ 100 ವರ್ಷಗಳನ್ನು ಆಚರಿಸುವಂತಾಗಲಿ. ಸದಾ ನಮ್ಮ ತನು ಮನ ಧನದ ಸೇವೆಯನ್ನ ಈ ಇದನ್ನ ನೋಡಿದ್ರೆ ನಮ್ಗೆ ಅನಿಸ್ತೈತಿ ನಾವೆಲ್ಲ ಆಗ್ತಿದ್ದೇಪ್ಪ. ಹೌದಾ? ಇದನ್ನ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂತಹ ಎಲ್ಲರಿಗೂ ಎಲ್ಲರ ಪರವಾಗಿ ನಾನು ಥ್ಯಾಂಕ್ಸ್ ಅನ್ನ ಹೇಳ್ತೇನೆ. ನೆಕ್ಸ್ಟ್, ಈ ಗುಡ್ ಟೀಚರ್ ಇಸ್ ಅ ಲೈಕ್ ದ ರೈಸಿಂಗ್ ಸನ್ ದಟ್ ಕಮ್ಸ್ ಟು ದ ಫೀಲ್ ದಟ್ ದ ಎಂಟಿ ಅಂಡ್ ದ ಡಾರ್ಕ್ ಮೈಂಡ್ ಇಸ್ ದ ಲೈಫ್ ಆಫ್ ಎಜುಕೇಶನ್ ಎನ್ನುವ ಹಾಗೆ ಒಂದು ಮಗುವಿನ ಔಪಚಾರ ನಾವು ಟೀಚರ್ಸ್ ನಮ್ಮ ಒಂದು ಬ್ಯಾಚ್ ಒಳಗ ಕಲಿಸಿ ಹೋದಂತ ಒಂದು ದೊಡ್ಡ ಟೀಮೇ ನಮ್ಮ ಬ್ಯಾಚಿಗೆ ಕಲ್ತೈತಿ. ಅದರ ಒಂದು ಪ್ರತಿರೂಪ ಏನಾಗಿತ್ತು ಅಂತಂದ್ರೆ ಜುಲೈ 14ನೇ ತಾರೀಕು ನಾವೆಲ್ಲರೂ ಸೇರಿ ಏನ್ ಮಾಡಿದ್ರೆ ನಮಗೆ ಕಲಿಸಿದಂತ ಎಲ್ಲ ಶಿಕ್ಷಕರನ್ನ ನಾವು ವೇದಿಕೆ ಮೇಲೆ ಕುಂದಿರಿಸಿ ನಮ್ಮದೇ ಆದ ಒಂದು ಕವಿ ನೆನಪಿನ ಒಂದು ವೃತ್ತಿಯನ್ನ ನಮ್ಮ ಜೀವನದೊಳಗ ಮಾಡ್ಕೊಂಡ್ವಿ ಅಂತ ಹೇಳಾಗ ನಮಗೆ ಬಹಳ ಹೆಮ್ಮೆ ಅನಿಸ್ತೈತಿ. ಸೊ ಇದೇ ರೀತಿ ಸರ್ವರ ಒಂದೊಂದು ಕಲಿತು ರೂಢಿ ಕಲಿತವನೇ ಸರ್ವಜ್ಞ ಆದ ಹಾಗೆ ನಮ್ಮ ಶಾಲೆ ಗುರುವೃಂದಕ್ಕ ನಾವು ಒಂದು ಮೂರ್ತಿಯಾಗಿ ಹೊರಹೊಮ್ಮೇದಂದ್ರೆ ಈ ವೇದಿಕೆ ಮೇಲೆ ಆಚರಣೆ ಎಲ್ಲ ನನ್ನ ಗುರುವೃಂದಕ್ಕ ಸಲ್ತೈತಿ. ಈ ಸಂಸ್ಥೆ ಕೇವಲ ಶಿಕ್ಷಣವಾಗಿ ಮಾತ್ರ ಸಂಬಂಧ ಹೊಂದಿಲ್ಲ, ಒಂದು ಅವಿನಾಭಾವ ಸಂಬಂಧ ಹೊಂದೈತಿ. ಹೆಂಗಪ್ಪ ಅಂತಂದ್ರೆ ನನ್ನ ತಂದೆಯರಾದ ಶ್ರೀ ಡಾಕ್ಟರ್ ಗಂಗಾಧರ ಸ್ವಾಮಿ ಕೋಟಿಮಠ ಅವರು ಸಹ ಈ ಒಂದು ಸಾಂಘಿಕ ಸಂಸ್ಥೆಯಾದಂತಹ ಒಂದು ಕಾಲೇಜಿನಲ್ಲಿ ತಮ್ಮದೇ ಆದ ಅಮೂಲ್ಯ ಸೇವೆಯನ್ನ ಸಹ ಸಲ್ಲಿಸ್ತಾರ. ಸೊ ಇದಕ್ಕಾಗಿ ನಾನು ಅವರಿಗೂ ಸಹ ಏನ್ಪ ಈ ಸಂಸ್ಥೆಗೆ ನಾವು ಬಹಳ ಚಿರಋಣಿಯಾಗ. ನಮಸ್ಕಾರ. ಬಾಲ್ಯದ ನೆನಪಿನ ಸವಿವೃತ್ತಿಯನ್ನು ಒಂದೇ ವೇದಿಕೆಯಲ್ಲಿ ತುಂಬ ಚೆನ್ನಾಗಿ ನಿರ್ವಹಿಸಿಕೊಟ್ಟಂಥ ಎಲ್ಲ ನನ್ನ ಸಹೋದರ ಸಹೋದರಿಗೆ ಧನ್ಯವಾದಗಳು. ಹೆಚ್ಚಿಗೆ ಮಾತಾಡೋದ ಸಮಯ ಇಲ್ಲ, ಒಂದೇ ಮಾತಾಡ್ತೀನಿ. ಶ್ರೀ ವೀರ ಗಂಗಾಧರ ಜಗದ್ಗುರುಗಳವರ ಆಶೀರ್ವಾದದಿಂದ ಶ್ರೀ ಪಾರ್ವತಿಬಾಯಿ ಬಹುತು ದೇಸಾಯಿಯವರು ಸ್ಥಾಪಿಸಿದ ಈ ಸಂಸ್ಥೆ ಸೂರ್ಯ ಚಂದ್ರ ಇರುವವರೆಗೂ ಅಜರಾಮರವಾಗಿದೆ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಧನ್ಯವಾದ. ಸಾಧನೆಗೆ ಸಮಾಧಾನ ಬೇಕು, ಸಾಧನೆಯ ಮಾರ್ಗದಲ್ಲಿ ಸಾಗಬೇಕು, ಸಾಧಿಸುವ ಕಾರ್ಯದಲ್ಲಿ ಶಾಂತಿ ಬೇಕು, ಸಾಧನೆಯ ತತ್ವವನ್ನು ಅರಿಯಲು ಉತ್ತಮ ಮನಸ್ಸು ಬೇಕು. ಇವೆಲ್ಲವುಗಳೊಳಗೆ ಗುರುವೆಂಬ ಶಕ್ತಿ ಬೇಕು. ಈ ನೆನಪುಗಳನ್ನ ನೆನಪು ಮಾಡ್ಕೋತೀನಿ. ಈಗೆಲ್ಲ ನನ್ನ ಸಹೋದರ ಸಹೋದರಿಯರು ಎಲ್ಲರೂ ನನ್ನ ಗುರುಗಳ ಬಗ್ಗೆ ಹೇಳ್ತಿದ್ದಾರೆ. ನನಗೆ ಏನೂ ಉಳಿದಿಲ್ಲ. ಆದ್ರೆ ನನ್ನ ಗುರುಗಳ ಬಗ್ಗೆ ಮಾತಾಡಬೇಕಂದ್ರೆ ಎಷ್ಟು ಮಾತುಗಳಿದ್ರು ಸಾಕು. ಆದರೂ ಈ ಸಂದರ್ಭದಲ್ಲಿ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಂದ್ರೆ ಒಂದು 20 ವರ್ಷಗಳಿಂದ ಇದು ನಡೆದಿರೋ ಘಟನೆ. ನಾನು ರಾಯಚೂರಿಗೆ ಸ್ಟೇಟ್ ಲೆವೆಲ್
ಈ ಒಂದು ಮಹಾಸಮ್ಮೇಳನ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಆಗಮಿಸಿದಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಬಳಗದ ಅಧ್ಯಕ್ಷ ಮೇಲೆ ಉಪಾಧ್ಯಕ್ಷರೇ, ಚರಿತ್ರೆ ಗೋವಿಂದ ಭಟ್ಟರನ್ನು ಮೀರಿಸಿದಂಥ ಕೃಷ್ಣನ ಚರಿತ್ರೆ ಇದೆಲ್ಲ ಇತಿಹಾಸ. ಆದರೆ ನಿಜವಾದಂಥ ಗುರು ಶಿಕ್ಷರ ಸಂಬಂಧ ನನಗಿಷ್ಟೆಲ್ಲ ವಿದ್ಯಾರ್ಥಿಗಳು ಬಂದಿದ್ದನ್ನು ನೋಡಿದಾಗ ನಿಜವಾದ ಗುರು ಶಿಷ್ಯರ ಸಂಬಂಧ ಅಂದರೆ ಗುರುವನ್ನು ಮೀರಿಸಿದಂಥ ಶಿಷ್ಯರು ನನ್ನ ಶಿಷ್ಯಂದಿರು ಅಂತ ಹೇಳ್ಕೊಂಡು ನನಗೆ ಹೆಮ್ಮೆ ಅನಿಸುತ್ತೆ. ಅದು ನೀವು ಗುರುವಿನ ಋಣ ತೀರಿಸ್ಕೊಂಡು ಆರಾಮದೇನ್ರಿ ಶಿಷ್ಯರ ನಮಸ್ಕಾರ ಅಂದರೆ ಅದು ನೀವು ನಮಗೆ ಋಣ ತೀರಿಸ್ತಂಗೆ. ಅದಕ್ಕೆ ಈ ಒಂದು ಒಳ್ಳೆಯ ಸಂಸ್ಕಾರವನ್ನು ಸರಿಗೆ ಅಂದರೆ ಒಂದು ನಿಮಗೆ ಉದಾಹರಣೆ ಹೇಳ್ತೀನಿ. ಇಲ್ಲೇ ನಾನು ಮೊನ್ನೆ ಹುಬ್ಬಳ್ಳಿಗೆ ವಚನ MRI ಸ್ಕ್ಯಾನ್ ಹೋಗಿದ್ದೆ. ಹೋದಾಗ ಅವ್ರು ನನ್ನ ಸ್ಟೂಡೆಂಟ್. ನೀವು ನನ್ನ ಸಲ ಇನ್ನೂ 8 ನನ್ನ ಪಾಪ ಬಂದ ನನಗೇನಿತ್ತಂದರೆ ನನ್ನ ಕೈ ಭಾಳ ಗೊತ್ತಿತ್ತು, ಏನೋ ಪ್ರಾಬ್ಲಮ್ ಐತೆ ತಗೊಂಡು ಹೋಗಿದ್ದೆ. ಹೋದಾಗ ಅವ ನಾ ಹೋಗ್ತದೆ ಸ್ಕ್ಯಾನ್ ಮಾಡಿದ, ವಿಶೇಷವಾಗಿ ಕಾಳಜಿ ಮಾಡಿದ. ಲಾಸ್ಟ್ ಒಂದು ಮಾತು ಹೇಳಿದ, ಅದು ಭಾಳ ನನಗೆ ಮನಸ್ಸಿಗೆ ಎಷ್ಟೋ ಇದಿಸ್ತು. ಇಂಥ ಒಂದು ಶಿಕ್ಷಣ ಕೊಡಲಿಲ್ಲ ಅಂತ ಹೆಮ್ಮೆ ಅನಿಸ್ತು. ನೋಡ್ರಿ ಮೇಡಮ್ನ, ನೀವು 4 ಲಕ್ಷ ಕಲಿಸ್ತಿದ್ರೆ ನಾ ಡಾಕ್ಟರ್ ಆಗ್ತಿದ್ದಿಲ್ಲ, ಈ ಸ್ಕ್ಯಾನ್ ಇರ್ತಿದ್ದಿಲ್ಲ. ಅದಕ್ಕೆ MRI ಸ್ಕ್ಯಾನ್ ನಿಮ್ಮದು ಅಂತ ಹೇಳ. ಅವ್ನು ಯಾರು ಅಲ್ಲ, ಡಾಕ್ಟರ್ ಭರತ್. ಆ ಭರತನೇ ನೆನೆಸ್ತಾರೆ. ಯಾಕಂದ್ರೆ ಅವ್ರಿಗೆ ಏನೈತೆ ಅಂದರೆ ನಮ್ಮ ಶಿಕ್ಷಕರು, ನಮ್ಮ ಗುರುಗಳು ಅನ್ನುವಂಥ ಒಂದು ಸಂಸ್ಕಾರ ಐತಿ. ಆನಂತರ 1ನೇ ಬ್ಯಾಚ್ನವರು ನಮಗೆ ಭಾಳಷ್ಟು ಜನ ಲಭ್ಯ ಆಗಿದ್ದಿಲ್ಲ. ನಾವು ಭಾಳಷ್ಟು ಜನರ ಹತ್ರ ಹೋಗಿ ಅವರ ಶಂಭು ಕೈ ಮಂದಿ ಹಿಡಿದು ಅವರ ನಂಬರ್ಗಳನ್ನೆಲ್ಲ ಇಸ್ಕೊಂಡು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಇವತ್ತು ನಮ್ಗೆ ಎಷ್ಟು ಖುಷಿ ಆಗ್ತಂದ್ರೆ ನಮ್ಮ ಪ್ರಾಥಮಿಕ ಶಾಲೆಗೆ ಸ್ವಚ್ಛಲಿ ಮಕ್ಕಳು ಬಂದಾಗ ಅಂತಂದರೆ ನನಗೆ ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಖುಷಿ ಆಯಿತು. ಆ 3ನೇ ಬ್ಯಾಚ್ನವರು ನಾನು ತಗೊಂಡಂಥ ಬ್ಯಾಚಲ್ಲಿ ಅವರಿಗೆ ಸಹಿತ ಬಹಳಷ್ಟು ಕಲ್ತೇನೆ. ಯಾಕಂದರೆ ಈಗ ಆಗಲೇ ಆನಂದ ಗದಗ ಮಕ್ಕಳು ಹೇಳಿದ್ರು, ಅವರ ಫ್ರೆಂಡ್ ಒಬ್ಬನಿಗೆ, ನನ್ನ ಸ್ಟೂಡೆಂಟ್ ಒಬ್ಬನಿಗೆ ಆರಾಮಿಲ್ಲ, ಅವನಿಗೆ ಬೆಂಗಳೂರು ಟ್ರೀಟ್ಮೆಂಟ್ ಕೊಡಕತ್ತಾನ. ಇವರೆಲ್ಲರೂ ಕಲ್ತ್ಕೊಂಡು 5 ಲಕ್ಷ ಹಣವನ್ನು ಅವ್ರಿಗೆ ಸಹಾಯ ಮಾಡಕತ್ತಾರ. ನೋಡ್ರಿ, ಎಂತೆಂಥ ಕೋಟ್ಯಾಧೀಶ ಸಿಗ್ತಾರ, ಲಕ್ಷಾಧೀಶ ಸಿಗ್ತಾರ. ಆದ್ರೆ ಮತ್ತೊಬ್ಬರಿಗೆ ಕೊಡಬೇಕು ಅನ್ನುವಂಥ ಭಾವನೆ ಇರೋದಿಲ್ಲ. ಆದರೆ ಇವರೆಲ್ಲರೂ ಕೂತ್ಕೊಂಡು ಅವನಿಗೆ ಹಣ ಕೊಡಕತ್ತಾರ. ಆಮೇಲೆ ಅವ್ರ ಹಣ ತಗೊಂಡು ಹೇಳಿದ್ರು, ಭಾಳ ಸ್ವಾಭಿಮಾನ ಅದಕ್ಕೆ ನಾವು ಏನು ಹೇಳಿದ್ವಿ ಅಂದರೆ ನೀವೆಲ್ಲ ನೀನು ಆರಾಮ ಸಂಸ್ಕೃತಿಯಲ್ಲಿ ಪಳಗಿನವರು ಮಾತ್ರಯುತ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಬಲ್ಲರು ಅನ್ನೋದಕ್ಕೆ ಈ ಒಂದು ನಮ್ಮ ಬಳಗವೇ ಒಂದು ಕಾರಣ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಬಳಗ ಬರೀ ಶಿಕ್ಷಣಕ್ಕೆಲ್ಲ ಸಂಸ್ಕಾರ, ಸಂಸ್ಕೃತಿ, ಜ್ಞಾನ, ಇವತ್ತು ಧಾರ್ಮಿಕತೆಯ ಒಂದು ಪ್ರತಿ ವರ್ಷ ಧಾರ್ಮಿಕತೆಗಳು ಹಾಗೂ ಇವತ್ತಿನಲ್ಲಿ ಎಲ್ಲಿ ನಡೀತಾ ಇದೆ ಅಂತಂದ್ರೆ ನಮ್ಮ ಪಾರ್ವತಿ ಮಕ್ಕಳ ಬಳಗದಲ್ಲಿ ನಡೀತಾ ಇದೆ. ಹೇಗೆ ಭೂಮಿಗೆ ಬಿಟ್ಟಂಥ ಬೀಜ ಹೆಮ್ಮರವಾಗಿ ಬೆಳೆದಿಲ್ಲ, ಹಾಗೆ ಪಾಲಕನವರು ಇಲ್ಲಿ ಬೆಳೆದನ್ನ ಒಂದು ಪಾರ್ವತಿ ಮಕ್ಕಳ ಬಳಗ ಅಂತಕ್ಕಂಥ ಒಂದು ಬೀಜ ಇವತ್ತು ಹೆಮ್ಮರವಾಗಿ ಬೆಳೆದು ಇವತ್ತು ಬಾಲ್ವಾಡಿ ಇರ್ಬೋದು, ಸಂಸ್ಕೃತ ಪಾಠಶಾಲೆ ಇರ್ಬೋದು, ಅಥವಾ ನಮ್ಮ ಭಾರತೀಯ ಪ್ರೌಢಶಾಲೆ ಇರ್ಬೋದು, ನಮ್ಮ ಪ್ರಾಥಮಿಕ ಶಾಲೆ ಇವತ್ತು ಬೇರೆ ಅನೇಕ ಕಮ್ಯುಗಳಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಲಕ್ಷ್ಮೀಶ್ವರದಲ್ಲಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ಈ ಯಶಸ್ವಿಯಾದಂತಹ ಕಾರ್ಯಕ್ರಮವೇ ಇದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಈಗ ನಾವೇನು ಹೇಳಬೇಕು ಅಂತಂದ್ರೆ, ನಾವು 84ರಲ್ಲಿ ಬಂದ ಘಟನೆಯಿಂದ ಬೇರೆ ವಿದ್ಯಾರ್ಥಿಗಳು ವ್ಯಾಪಾರಸ್ಥರಾಗಿ, ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಹಾಗೂ ಒಳ್ಳೆ ಉತ್ತಮ ರೈತರಾಗಿ ಮೊನ್ನೆ ನೋಡಿ ಒಬ್ಬರು ವಿದ್ಯಾರ್ಥಿ
ರೈತ ಶೇಂಗಾ ಮತ್ತು ಮೆಣಸಿನ್ಕಾಯಿ ಬೆಳೆದಿದ್ದಂತೆ ಎಲ್ಲರೆಡ್ಡಿ ಯರಗುಪ್ಪಿ ಅಂತೇಳಿ ಅವ ಹಳ್ಳಿ ಸ್ಟೂಡೆಂಟ್ ತಾನೇ ಸ್ವತಃ ಬಂದು ಇಲ್ರಿ ಮೇಡಮ್ಮ ಫೋನ್ ಹಚ್ಚಿದ ನಮ್ಮ ಕೊಡಾಲಿ ಸರ್ಗೆ ನಾನು ಶೇಂಗಾ ಮತ್ತು ಮೆಣಸಿನ್ಕಾಯಿ ಬೆಳೆದೀನಿ ನನ್ನ ಕಡೆಯಿಂದ ಎಷ್ಟು ಸಹಾಯ ಆಗೈತಲ್ಲ ಅನ್ನದಾಸೋಹ ನಾವು ಕೊಡಮಾಡ್ತೀನಿ ಅಂತ ಹೇಳಿದಾಗ ನಮ್ಮ ಆಡಳಿತ ಮಂಡಳಿಯ ಜಯಲಕ್ಷ್ಮಿ ಅಕ್ಕ ಅವರ ಮದುವೆ ತಗೊಂಡಿದ್ದೆ ಭಾರಿ ಖುಷಿಪಟ್ಟೆ. ಅವನಿಗೆ ಆ ದೇವರು ಇನ್ನೂ ಹೆಚ್ಚು ಕೊಡುವಂಥ ಶಕ್ತಿಯನ್ನು ಬೆಳೆಯುವಂಥ ಶಕ್ತಿಯನ್ನು ಕೂಡ ಕೊಡಿ ಅಂತ ಹೇಳ್ತಾ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ಪರಿಶ್ರಮ ತುಂಬ ಅಪಾರವಿದೆ. ಯಾಕಂದರೆ ನಾವು ಒಂದು ಮಾತು ಕರೆದು ಇಲ್ಲ ನಮ್ಮ ಶಾಲೆಯ ಬಳಗದ ಅಮೃತ ಮಹೋತ್ಸವ ಕಾರ್ಯಕ್ರಮ ಐತಿ, ನಿಮಗೂ ಕೂಡ ಅವರು ಅವಕಾಶ ಮಾಡಿಕೊಡ್ತಾರೆ ಒಂದು ದಿನ ಅದನ್ನು ನಡೆಸ್ತಿರೋದು ಅಂದಾಗ ಭಾರಿ ಸಂತೋಷ ಆಯ್ತು ಅವ್ರಿಗೆ, ಭಾಳ ಖುಷಿ ಪಟ್ಟರು. ಇಲ್ಲ ಆದರೆ ಮುಂದೆ ಒಂದು ವಾರ ಬಿಟ್ಟು ಬಂದು ನಾವಿಲ್ಲ ನಮ್ಮ ಸಹಪಾಠಿಗಳ ಜೊತೆ ನಾವು ಕೇಳಿದಾಗ ನಮ್ಗೆ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತಂದರೆ ನಮ್ಗೆ ಒಂದು ದಿನ ಶನಿವಾರ ರಾತ್ರಿ ಜಾತ್ರೆಗಳ ಬಿಟ್ಟು ಕೊಡ್ರಿ ಅಂತ ಹೇಳಿದ್ರೆ ಬಿಟ್ಟು ಕೊಟ್ಟರು. ಅದು ಅದ್ದೂರಿಯಾಗಿ ನಾವು ಅವ್ರ ಇಷ್ಟನ ಒಂದು 5-6 ಬ್ಯಾಚ್ಗಳು ಓಡಾಡ್ತಾ ಇದ್ರು, ಶಾಲೆಗೆ ಓಡಾಡ್ತಾ ಇರುವಾಗ ನಮಗೆ ಚಿಂತೆ ಆಗಿತ್ತು, ಹೆಂಗಪ್ಪ ನಮ್ಮ ವಿದ್ಯಾರ್ಥಿಗಳು ಇವತ್ತು ಆ ಸ್ಟೂಡೆಂಟ್ ಬಂದಿದ್ದಂಥ ಸ್ಥಿತಿಯನ್ನು ನೋಡ್ಬಿಟ್ರೆ 1-4 ಗಂಟೆಯಿಂದ ಫೋಟೋ ಸೆಷನ್ ನಡೆದೈತಿ, 7:30 ಕೋಟಿ ಮಠ ಬರ್ರಿ ಇಲ್ಲೇ ಬರ್ರಿ ವೇದಿಕೆಗೆ ಬಂದ್ರಿ ಅಂದ್ರೆ ಬರಕ್ತಾ ಇರಲ್ಲ, ಅಷ್ಟು ಫೋಟೋ ಸೆಷನ್ಗಳು ನಡೆದು ಅಷ್ಟು ವಿದ್ಯಾರ್ಥಿಗಳಾಗಣ. ನಮ್ಮ ಮದುವೆಯಾಗ ಇಷ್ಟು ಸಂಭ್ರಮ ಇತ್ತು ಏನು ಗೊತ್ತಿಲ್ಲ, ಅಂಥ ಸಂಭ್ರಮ ಇವತ್ತು ನಾವು ಅನುಭವಿಸಿದ್ವಿ. ಅದು ಯಾವಾಗಲೂ ಶಿಕ್ಷಕ ಹೇಳ್ತಾರೆ ನೋಡಿ, ವಿದ್ಯಾರ್ಥಿ ವಿನಯದ ಪಾತ್ರ ತಮ್ಮ ಹೇಳಿ, ಅಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಅಪೂರ್ವವಾದದ್ದು ಅಂತ. ಸ್ವದೇಶಿ ಪೂಜಿತೆ ರಾಜ ವಿದ್ವಾನ್ ಸರ್ವತ್ರ ಪೂಜಿತೆ ಅಂತ. ಒಬ್ಬ ರಾಜ ಒಬ್ಬ ಪಂಡಿತ ತಮ್ಮ ಸ್ಥಳದಲ್ಲಿ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅಷ್ಟೇ ಸೀಮಿತವಾದ ಸನ್ಮಾನಗೊಳ್ಳಲ್ಪಟ್ಟ ಒಬ್ಬ ಶಿಕ್ಷಕ ಸ್ವದೇಶ